ಮಾಡಿಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಬಸವಣ್ಣನವರ ಮನೆಗೆ ಕಳ್ಳ ಬಂದಾಗ ಏನು ತಗೊಂಡ? ಸತಿಯ ಕೊರಳಲ್ಲಿಯೇ ಮಾಂಗಲ್ಯ ತಗೊಂಡ ಅಂತ ಒಂದು ಕಡೆ ಬರ್ತದೆ, ಕಿವಿಯಲ್ಲಿಯೇ ಬೆಂಡೋಲೆ ಕಿತ್ತಿದ ಅಂತ ಒಂದು ಕಡೆ ಬರ್ತದೆ. ಬೆಂಡೋಲೆ ಮತ್ತು ಮಾಂಗಲ್ಯ ಒಬ್ಬ ಹೆಣ್ಣು ಮಗಳಿಗಿರ್ತಕ್ಕಂಥ ಅತ್ಯಗತ್ಯ ಅವಶ್ಯಕವಾದ ಆಭರಣಗಳದಾವ ಅಷ್ಟೇ. ನಾವು ಅದು ಮುತ್ತೈದೆಯ ಲಕ್ಷಣ ಅಂತ ಹಿಂದಿನಿಂದ ಇಟ್ಕೊಂಡು ಬರ್ತಾ, ಅದ್ರ ಹೊರತಾಗಿ ಮತ್ತು ಒಂದು ಎಳೆ ಚಿನ್ನದ ಸರನು ಅವ್ರ ಮನೆಯಲ್ಲಾಗಲಿ ಮೈಯಲ್ಲಾಗಲಿ ಇರಲಿಲ್ಲ. ಅಂತಹ ಬಸವಣ್ಣನವ್ರ ಜೀವನ ನಾವು ಮಾಡೋಕ್ಕಾಗ್ತದ? ಮಾತೆತ್ತಿದ್ರೆ ಬಸವಣ್ಣವ್ರು ಕೇವಲ ಸಂಸಾರಕ್ಕೆ ಒಂದೇನೆ, ಮದುವೆ ಆಗ ಪೂರ್ತಕ್ಕೇನೆ ಬಸವಣ್ಣವ್ರಿಗೆ ತಗೋತಿ, ಉಳಿದೆಲ್ಲ ಜೀವನ ನೋಡ್ಕೊಡ್ರು. ಎಷ್ಟು ಕಠೋರ ಕತ್ತಿಯ ಮೇಲೆ ನಡೆದ್ರು ಬಸವಣ್ಣನವ್ರು. ಹೇಳ್ತಾರೆ ಗುರು ಬಸವಣ್ಣನವ್ರ ಮಾತು ಕೇಳಬೇಕು. ನಮ್ಮ ಮನೆಯಲ್ಲಿ ಒಂದು ಕಿಂಚಿತ್ತು ನಡೆಯೋಕ್ಕಾಗಲ್ಲ. ನಮ್ಗೆ ಹರಗಣ ಪಂಕ್ತಿಯ ನಡುವೆ ಕುಳ್ಳಿರ್ದು ನಾನು ಒಡೆತನದ ನಾಯಿ ತೇಜವ ಹೊತ್ತುಕೊಂಡು ಮಡದಿ ಎನ್ನಗಲೊಳಗೆ ಸಕಲ ದೇವಾನ್ನವ ಒಡೆಯರಿಂದಲೂ ಮಿಗಿಲಾಗಿ ಇಕ್ಕಲು ತೆಗೆದಿರಿಸಿದನು. ಇದು ವಿವರಣೆ ಮಾಡಬೇಕಾಗಿಲ್ಲ ಅನಿಸ್ತದೆ ವಚನ. ಎಲ್ಲರ ಜೊತೆಗೆ ಪ್ರಸಾದಕ್ಕೆ ಕುಳಿತಾರೆ ಬಸವಣ್ಣನವರು. ಒಮ್ಮೆಯೂ ಕೂಡ ಒಬ್ಬರಿಗೆ ಊಟ ಕೂಡಕ್ಕಾಗ್ತಿರ್ಲಿಲ್ಲ. ಕಾಶ್ಮೀರದಿಂದ ಬಂದ ಮೋಳಿಗೆ ಮಹಾದೇವಮ್ಮ ತಾಯಿ ಮಹಾರಾಣಿ ಅಲ್ಲಿಯ ಪೊಂಗಲ್ ಭಾಳ ವಿಶೇಷವಾದ ಅನ್ನ ಅದು ತಂದು ಒಂದು ಬಟ್ಟಲಲ್ಲಿ ತಂದು ಕೊಡ್ತಾಳೆ ಬಸವಣ್ಣನವರಿಗೆ ನೀಡಬೇಕಂತ ನೀಲಮ್ಮ ತಾಯಿಗೆ. ಅದು ಎಷ್ಟಾದರೂ ಸತಿತ್ವ ಭಾವದಿಂದ ತುಂಬಿರ್ತಕ್ಕಂಥ ನೀಲಮ್ಮ ತಾಯಿ ಒಂದು ಸಲ ಕುಂತಾಗಿ ನೀಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಬಸವಣ್ಣ ಕುಂತಾರ, ಚನ್ನಬಸವಣ್ಣ ಕುಂತಾರ, ಪ್ರಭುದೇವರು ಕುಂತಾರ. ಆ ಎಲ್ಲ ಶರಣರಿಗೆ ಬಿಟ್ಟು ನೀಡಬೇಕಾದ್ರೆ, ಎಲ್ಲರಿಗೆ ನೀಡಬೇಕಾದ್ರೆ ಅಷ್ಟಿಲ್ಲ, ಅಷ್ಟೊಂದು ಇಲ್ಲ. ಅದು ಅನ್ನ ಅಷ್ಟು ಗಾತ್ರದಲ್ಲಿ ಇಲ್ಲ. ಆದ್ರೆ ಸ್ವಲ್ಪ ಅನ್ನದ ಬಸವಣ್ಣವರಿಗೆ ನೀಡಬೇಕಂದ್ರೆ ಅವಕಾಶ ಇಲ್ಲ. ಹೆಂಗೋ ಏನೋ ನೀಡಲಿಕ್ಕೆ ಆ ಒಂದು ಉಪಾಯ ಹುಟ್ಕೊಳ್ತಾಕೆ ಮನಸ್ಸು ಹೋಗ್ತಾ ಮೊದಲ ಬಟ್ಟಲಲ್ಲಿರ್ತಕ್ಕಂಥ ಘಮ್ ಎನ್ನುವ ಅನ್ನ ಪೊಂಗಲ್ ಬಸವಣ್ಣನವರ ತಟ್ಟೆಯಲ್ಲಿಟ್ಟು ಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಸಾದಾ ಅನ್ನ ಹಚ್ಕೋತ ಹೋದಳು ತಾಯಿ. ಗೊತ್ತಾಯ್ತು ಬಸವಣ್ಣನವರಿಗೆ. ಏನು ಹೇಳ್ತಾರೆ ಕೇಳ್ರು. ಒಡೆತನದ ನಾಯಿ ತೇಜ, ನಾನೇ ದೊಡ್ಡವನು, ಈ ಮನೆಗೆ ಈ ಆಶ್ರಮಕ್ಕೆ ಹಿರಿಯನು ಅಂತಕ್ಕಂಥ ಭಾವ ನನಗೇನಿತ್ತಲ್ಲ, ಅದು ನಾಯಿ ತೇಜ, ಅದು ನಾಯಿಯ ಪ್ರಜ್ವಲತೆ, ಅದು ನಾಯಿಯ ಒಂದು ಕಳೆ. ಅದು ನಾಯಿ ಕಳೆ ಅಂದ್ರೆ ಏನು? ಅದೇ ಥರ ನಾಯಿದಂತಿರಲ್ಲ, ಹಂಗೆ ನಾಯಿ ಕಳೆ ಅದು. ಅದನ್ನು ಹೊತ್ತುಕೊಂಡು ನಾ ಕುಂತಾಗ ಸಕಲ ದೇವಾನ್ನವ ಒಡೆಯರಿಂದಲೂ ಮಿಗಿಲಾಗಿ ಇಕ್ಕಲು ತೆಗೆದಿರಿಸಿದನು. ಈ ಪರಿಯ ಆಯ ಕಣ್ಣಿಗೆ ತೋರಲು ಕಿಲ್ಬಿಷವಾಯಿತು, ನನಗದು ವಿಷ ಸಮಾನ ಆಯಿತು ಅಂತ ಹೇಳ್ತಾರೆ ಬಸವಣ್ಣನು. ಅದು ಪೊಂಗಲ್ಲನ್ನ ನನಗೇನು ಅನಿಸ್ತು? ವಿಷ ಆಯಿತು. ಹಿಂಗೆ ನಮಗೆ ಒಮ್ಮರ ಅನಿಸ್ತದ? ಯಾವ್ದ್ಯಾವುದೋ ಬಿಡಕ್ಕೆ ಬೀಳ್ತೀವಿ. ಹೌದ್ರಿ ಅಕ್ಕರ್ ನಮಗೂ ಅನಿಸ್ಲಿಲ್ಲ, ಆದ್ರೆ ನಮ್ಮ ಮನೆಯವರು ಮುಣೆದು ಸೆಟದು ಆಗ್ತದ. ಆಕಿನ ಇಷ್ಟಕರ ಉಂಡೆದ್ದೆ, ಆಕಿನ ಇಷ್ಟಕರ ಬ್ಯಾರೆ ಆದೆ, ಆಕಿನ ಇಷ್ಟಕರ ನಮ್ಮ ತಮ್ಮನ ಮಗನಿಗೆ ಇಟ್ಕೊಳ್ಳಿಕ್ಕಾಗಲಿಲ್ಲ, ನಮ್ಮ ಮನ್ಯಾಗ ಊಟ ಕೊಡ್ಲಿಕ್ಕಾಗಲಿಲ್ಲ, ನಮ್ಮವು ಚಲೋ ನೋಡ್ಕೊಳ್ಳಿಕ್ಕಾಗಲಿಲ್ಲ. ಸುಮ್ಮನೆ ಒಂದು ಕುಟುಂಬನೇ ಚಲೋ ನೋಡ್ಕೊಳ್ಳಿಕ್ಕಾಗಲ್ಲ ನಮ್ಗೆ. ಬಸವಣ್ಣನವ್ರು ನೋಡಬೇಕು. ಪಂಕ್ತಿಯಲ್ಲಿ ಹಚ್ಚಿರ್ತಕ್ಕಂಥ ಒಂದು ತುತ್ತು ಅನ್ನ ವಿಶೇಷ ಅನಿಸಿದಾಗ ಅದು ನನಗೆ ವಿಷವಾಯಿತು. ಕರುಣಿ ಚನ್ನಬಸವಣ್ಣನ ಮರೆದುಕೊಂಡೆನಾದಡೆ ಒಡೆಯ ಕೂಡಲ ಸಂಗಯ್ಯ ಕೆಡೆಯಿ ನರಕದಲ್ಲಿಕ್ಕುವ. ಪಕ್ಕಕ್ಕೆ ಕುಳಿತಿರ್ತಕ್ಕಂಥ ಚನ್ನಬಸವಣ್ಣನಿಗೆ ಬಿಟ್ಟು ಒಂದು ವೇಳೆ ಆ ಅನ್ನ ನಾನು ಊಟ ಮಾಡಿದೆ ಅಂತ ಕೇಳಿದ್ರೆ ಒಡೆಯ ಕೂಡಲ ಸಂಗಯ್ಯ ನನ್ನ ನರಕದಲ್ಲಿ ಹಾಕುವ ಅಂತಕ್ಕಂಥ ಪ್ರತಿಜ್ಞೆ ಗುರು ಬಸವಣ್ಣನವರು ಮಾಡ್ತಾರೆ. ಬಸವಣ್ಣನವರಿಗೆ ಕೇವಲ ಮದುವೆಗಾಗಿ ಮಾತ್ರ ಉದಾಹರಣೆಗಾಗಿ ತಗೊಳ್ಳಾರ್ದೇ ಇಡೀ ಗೃಹಸ್ಥ ಜೀವನ ಹೆಂಗೆ ಬಾಳಬೇಕು ಅನ್ನೋದಕ್ಕೊಂದು ಶ್ರೇಷ್ಠ ಉದಾಹರಣೆ ಅದಾರ. ಉಳಿದೆಲ್ಲ ಗುಣಗಳನ್ನು ಕೂಡ ನಾವು ತಗೊಳ್ಬೇಕು ಅವ್ರದ್ದು. ಅದಕ್ಕೆ ಈ ಪ್ರವೃತ್ತಿ ಮಾರ್ಗಕ್ಕಷ್ಟೇ ಬಸವಣ್ಣನವರಿಗೆ ತಗೊಳ್ಳಾರ್ದೇ ಕುಟುಂಬದಲ್ಲಿ ಒಡ ಹುಟ್ಟಿದವರು, ತಂದೆ ತಾಯಿಗಳು ಇವರೆಲ್ಲರನ್ನು ಸಮಾನವಾಗಿ ನೋಡ್ಕೊಳ್ತಕ್ಕಂತಹ ಗುಣ ಅದಲ್ಲ. ಎಲ್ಲೆಲ್ಲಿಂದನೋ ಬಂದವರು ಇದ್ರು ಕಲ್ಯಾಣಕ್ಕೆ. ನಮಗೆ ಹೊತ್ತು ದೊಡ್ಡವರನ್ನಾಗಿ ಮಾಡಿರ್ತಕ್ಕಂಥ ನಮ್ಮ ತಂದೆ ತಾಯಿನೇ ಸಮಾನವಾಗಿ ನೋಡ್ಕೊಳ್ಳಿಕ್ಕೆ ಎಷ್ಟೋ ಸಲ ಆಗೋದಿಲ್ಲ. ನಮ್ಗೆ ಅತ್ತೆ ಮಾವಂದ್ರನೇ ನೋಡ್ಕೊಳ್ಳಿಕ್ಕಾಗೋದಿಲ್ಲ, ಮೈದನ ಭಾವಂದ್ರನೇ ನೋಡ್ಕೊಳ್ಳಿಕ್ಕಾಗಲ್ಲ, ನಾದನಿ ನೆಗೆಣೀರನ್ನೇ ನೋಡ್ಕೊಳ್ಳಿಕ್ಕಾಗಲ್ಲ. ಕುಟುಂಬ ಜೀವನದಲ್ಲೇ ನಾವು ಇಷ್ಟೊಂದು ಸೋತು ಹೋಗಿದ್ದೀವಿ. ಬಸವಣ್ಣನವರ ಹೆಸರು ತಗೊಳ್ಳಿಕ್ಕೆ ನಮಗೆ ಈ ಪ್ರವೃತ್ತಿ ಮಾರ್ಗದ ದಾಂಪತ್ಯ ಜೀವನಕ್ಕೆ ಅವರ ಹೆಸರು ತಗೊಳ್ಳಿಕ್ಕೆ ಏನು ಹಕ್ಕದ ಹೇಳಿ. ಆದರೆ ಮಾತಿಗೂ ಬಸವಣ್ಣವ್ರು ಮದುವೆ ಆಗಿಲ್ಲ ನಾವು ಮಾತಾಡ್ತೀವಿ. ದಯವಿಟ್ಟು ಅಂತಹ ಮಾತಾಡಬಾರ್ದು. ಅದು ಮದುವೆ ಆಗಿಯೂ ಕೂಡ ಬ್ರಹ್ಮಚರ್ಯತ್ವ ಪಾಲನೆ ಮಾಡಿರ್ತಕ್ಕಂಥ
ಒಬ್ಬ ಸನ್ಯಾಸಿ ವ್ಯೋಮಕಾಯ ಸಿದ್ಧ ಅಲ್ಲಮ ಪ್ರಭುವಿನಿಂದ ಬಾಲಬ್ರಹ್ಮಚಾರಿ ಬಸವಣ್ಣನ ಒಬ್ಬನೇ ಅಂತ ಹೋಲಿಸ್ಕೊಂಡ ಜೀವ ಅದು. ಅಂತಹ ಚೇತನ ಅದರ ಸಮಗಟ್ಟಲಿಕ್ಕೆ ಬಹಳ ಸುಲಭವಾಗಿ ಹಗುರವಾಗಿ ಅಂಥ ಒಂದು ದಿವ್ಯತೆಯ ಭವ್ಯತೆಯ ಬಾಳನ್ನು ಬಾಳಿರ್ತಕ್ಕಂಥವ್ರ ಹೆಸರನ್ನು ನಾವು ಬಳಸಬಾರ್ದು ಅಂತಕ್ಕಂಥದ್ದನ್ನು ನಾವು ನೆನ್ಪಿಟ್ಕೊಳ್ಬೇಕು. ನಮ್ಮ ದೌರ್ಬಲ್ಯಕ್ಕಾಗಿ ನಾವು ಬಳಸ್ತೀವಿ ಆ ಹೆಸರನ್ನು. ಬಸವಣ್ಣನವರ ಹೆಸರು ನಮ್ಮ ದೌರ್ಬಲ್ಯಕ್ಕಾಗಿ ಬಳಸ್ಕೊಳ್ಳೋದಲ್ಲ, ಸನ್ಯಾಸಿಯಾದ ಪ್ರಭುವೇ ಆಶ್ಚರ್ಯಪಟ್ಟಿರ್ತಕ್ಕಂಥ ಹೆಸರದು. ಅದಕ್ಕೆ ಗುರು ಬಸವಣ್ಣನವರು ಮದುವೆಯಾಗಿ ನಿರ್ವಹಿಸಿದಾರಂದ್ರೆ ಹೇಗೆ ನಿರ್ವಹಿಸಿದ್ದಾರೆ? ಕನ್ಯೆಯಲ್ಲಿ ಕೈ ಬಿಡಿದನು ಕೂಡಲ ಸಂಘ ನಿನ್ನಲ್ಲಿ ನೆರೆದೇನು ಅಂತಾರು. ನಾನು ಪ್ರಪಂಚದಲ್ಲಿ ಇದ್ರೂ ಕೂಡ ಬದುಕಿರೋ ನನ್ನ ಮನಸ್ಸಿರೋದು ನಿಮ್ಮಲ್ಲಿಯೇ ಅಂತಕ್ಕಂಥ ಮಾತು ಹೇಳಿದಾಗ ಬಹುಶಃ ನೀ ಲಿಂಗಮ್ಮ ತಾಯಿ ಬಸವಣ್ಣನವರು ಉದಾಹರಣೆ ಕೊಟ್ಟು ಹೇಳಿರ್ಬೇಕು. ಧರ್ಮಗುರು ಬಸವಣ್ಣನವರು ಮದುವೆ ಆಗಿಲ್ವೇನು ತಾಯಿ, ನೀ ಯಾಕೆ ಕೊಲ್ಲಂತೆ ಅಂತ ಕೇಳಿದಾಗ ಕೇಳ್ತಾಳೆ, ಅದು ಅಗಾಧವಾದ ಶಕ್ತಿ. ಅಂತ ಅಗಾಧವಾದ ಶಕ್ತಿಯ ಮುಂದೆ ನಾನು ಬಹಳ ತೃಣ, ಅದು ಪರ್ವತ, ಅದು ನಾನು ತೃಣ ಇದ್ದೀನಿ ತಾಯಿ, ಅವರಿಗೆ ನನಗೆ ಹೋಲಿಸ್ಬೇಡ ಅಂತಕ್ಕಂಥ ಮಾತು ಇಲ್ಲಿ ಹೇಳಿದಾಗ ಅಕ್ಕನಿಗೆ ಹೇಳ್ತಾಳೆ ತಾಯಿ ಲಿಂಗಮ್ಮ, ಮಗಳೇ ನಿನ್ ಜನ ಹುಚ್ಚಿಡ್ತದಂತಾರ, ಮದುವೆ ಆಗಿಲ್ಲ ಅಂತಂದ್ರೆ ಮನುಷ್ಯನಿಗೆ ಮದುವೆ ಅಂತಕ್ಕಂಥದ್ದು ಬಹಳ ಅನಿವಾರ್ಯ ಅದ, ನಿನಗೆ ನೋಡ್ಲಿಕ್ಕೆ ಸುಮ್ಮನೆ ಒಂದಿಬ್ಬರು ಬಂದರ ಹೋಗ್ಲಂತಾಳೆ ತಾಯಿ, ಒಂದಿಬ್ರು ಬಂದರ ಹೋಗ್ಲಿ, ಇಲ್ಲದಿದ್ದರೆ ನಿನಗೆ ಹುಚ್ಚಿಡುದು ಅನ್ನೋದು ಪ್ರಚಾರ ಮಾಡ್ತಾ ಇದಾರ ಜನ ಅಂತ ಹೇಳಿದಾಗ ಮಹಾದೇವಿ ಹೇಳ್ತಾಳಮ್ಮ, ನನ್ನಲ್ಲಿ ಏನದ ನೋಡ್ಲಿಕ್ಕೆ, ಏನದ ಅಂತ ಲೋಕದ ಕಣ್ಣು ನನಗೆ ನೋಡ್ಬೇಕು ಹೇಳು. ಅವ್ರು ಒಂದ್ ವೇಳೆ ನಾನು ನೋಡಕ್ ಇಷ್ಟಪಟ್ಟರು ಕೂಡ ನನ್ನ ಮನಸ್ಸು ಇನ್ನೊಬ್ರಿಗೆ ನೋಡಕ್ ಆಗೋದಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾಳೆ, ಎನ್ನ ಮನವ ಮಾರುಗೊಂಡನವ್ವ, ಎನ್ನ ತನುವ ಸೂರ್ಯಗೊಂಡನವ್ವ, ಎನ್ನ ಸುಖವ ನಕ್ಕುಗೊಂಡನವ್ವ, ಇರವ ನಿಂಬುಗೊಂಡನವ್ವ, ಚೆನ್ನ ಮಲ್ಲಿಕಾರ್ಜುನನ ಒಲುಮೇಳ ಆನಾದಿನವ್ವ, ಪರಗಂಡರೆನಗೆ ನನಗಾಗದ ಮೋರೆ ನೋಡವ್ವ, ನನಗಾಗದ ಮೋರೆ ನೋಡವ್ವ, ನಾನು ಮತ್ತೊಬ್ಬರು ಮುಖ ನೋಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ತಾಯಿ ಅಂತ ಹೇಳ್ತಾಳೆ. ಇನ್ನು ಯಾರ್ಯಾರು ಏನೇನೇ ಮಾತಾಡಿದ್ರು ಕೂಡ ಆಕೆಯ ವಿರಹ ವೇದನೆ ಬೇರೆನೇ ಇತ್ತು. ಎರೆಯಂತೆ ಕರಕರಗಿ ಮಳಲಂತೆ ಜರಿದು ಪ್ರತಿದಿನವೂ ಕೂಡ ಕನಸು ಮನಸ್ಸು ಎಲ್ಲದರಲ್ಲಿಯೂ ಕಳವಳಿಸಿ ಆವಿಗೆಯ ಕಿಚ್ಚಿನಂತೆ, ಆವಿಗೆ ಕಿಚ್ಚನ್ನು ನೀವು ತಾಳಿ ಇಡ್ತಿದ್ರಲ್ಲ ಹಿಂದಕ್ಕೆ, ಹಂಗೆ ಒಳಗೆ ಕಿಚ್ಚಿರ್ತದೆ, ಹೊರಗೆ ಕಾಣಂಗಿಲ್ಲ, ಅದ್ರ ಕುದೀತಿರ್ತದೆ. ಹಾಗೆ ಕುದಿತಕ್ಕಂಥ ಆ ಕಿಚ್ಚಿನಿಂದ ನಾನು ಬೇಯ್ತಾ ಇದ್ದೇನೆ. ಈ ನೊಂದವರ ನೋವು ನೋಯ್ದವರ ಎತ್ತಬಲ್ಲರು ಅಂತ ಅವ್ರ ಮಾತು ನನಗೆ ಹೇಳಬೇಡ ತಾಯಿ, ನನಗೀಗಾಗಲೇ ನನ್ನ ಮನ ಮಾರು ಹೋಗಿದೆ ಅಂತ ಹೇಳಿದ್ರು. ಎಷ್ಟು ಹೇಳಿದ್ರು ಲಿಂಗಮ್ಮನಿಗೆ ಹೊಸ ಮಾತು ತಿಳಿಯೋದೇ ಇಲ್ಲ. ಆಕೆ ಹೇಳ್ತಾಳೆ, ಯಾರಿಗೆ ಮಾರು ಹೋಗಿದೆ ಅದರ ಹೇಳು, ಅವರಿಗೆ ತಂದು ಮದುವೆ ಮಾಡೋಣ, ಅವ್ರ ಯಾರು, ನಿನ್ನ ಮನ ಮಾರುಗೊಂಡವನು, ನಿನ್ನ ಮನ ಸೂರೆಗೊಂಡವನು ಯಾರು ತಾಯಿ ಹೇಳು ಅಂತ ಹೇಳಿದ್ರೆ ಜನ ಮಾತಾಡ್ತಾರೆ ಅಂದಾಗ ಆಕೆ ಹೇಳ್ತಾಳೆ, ಇಲ್ಲವ ಹಗಲು 4 ಜಾವ ಈ ಜನರ ಮಾತನ್ನ ಯಾರ್ದು ಕೇಳ್ತಾ ಇದ್ದೆ ಅಂದರೆ, ಹಗಲು 4 ಜಾವ ಅಶನಕ್ಕೆ ಕುದಿವರಿವರು. ಅಶನಕ್ಕೆ ಅಂದರೆ ಹೊಟ್ಟೆ ಬಟ್ಟೆಗಾಗಿಯೇ ಸದಾಕಾಲ ಬದುಕ್ತಕ್ಕಂಥ ಜನ ಇವರು. ಇರುಳು 4 ಜಾವ ವ್ಯಸನಕ್ಕೆ, ಮನಸ್ಸಿನ ಚಟಗಳಿಗಾಗಿ ವ್ಯಸನೆಗಳಿಗಾಗಿ ಬದುಕ್ತಕ್ಕಂಥವ್ರು, ವಿಷಯ ವಾಸನೆಗಳಿಗಾಗಿ ಬದುಕ್ತಕ್ಕಂಥ ಜನ. ಈ ಜನ ಹೆಂಗದಾರ ಅಂದರೆ ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿರುವ ಘನವ ತಾವು ಕಾಣರು. ಇಂಥ ಮಂದಿ ಮಾತು ತೊಗೊಂಡು ಏನು ಮಾಡ್ತೀವಿ ಅಂತ ಹೇಳ್ತಾಳೆ. ಹಗಲು ರಾತ್ರಿ ಊಟ ತಿಂಡಿ ಪಶು ಪ್ರಾಣಿಗಳಂತೆ ಈ ಹುಟ್ಟು ಗುಣಗಳಲ್ಲೇ ಬದುಕ್ತಕ್ಕಂತಹ ಈ ಜನರ ಮಾತು ತೊಗೊಂಡು ನೀ ಏನು ಮಾಡ್ತಾವ, ನನ್ನ ಜೀವನ ಬೇರೆ ಅದ, ಇವ್ರು ಯಾವಾಗಲೂ ಹಗಲು ಇರುಳು ಹೊಟ್ಟೆ ಬಟ್ಟೆಗಾಗಿ ಮನಸ್ಸಿನ ಕಾಮನೆಯ ತೃಪ್ತಿಗಾಗಿ ಬದುಕ್ತಕ್ಕಂಥ ಜನ. ಅಗಸ ನೀರೊಳಗಿದ್ರೂ ಕೂಡ ಈ ಕುಡೇರಿ ನೀರು ಆ ಕುಡೇರಿ ಅಂತ ಸಾಯ್ತಾನಂತ. ನೀರಿನೊಳಗೆ ಇರ್ತಾನೆ, ಬಟ್ಟೆ ಒಗಿತಿರ್ತಾನೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಕುಡೇರಿ, ಇದೊಂದು ಒಗದ ಮೇಲೆ ಕುಡೇರಿ, ಇದೊಂದು ಒಗದ ಮೇಲೆ ಕುಡೇರಿ, ನೀರು ಜರ ತಿಳಿ ಆದಮೇಲೆ ಕುಡೇರಿ, ತಿಳಿ ಆದಮೇಲೆ ಕುಡೇರಿ ಅಂತ ಬಾಯಾರಿನೇ ಸಾಯ್ತಾನಂತ ಅಗಸ. ಹಾಗೇನೆ ಇಷ್ಟೊಂದು ಜಗತ್ತು ಇಷ್ಟೊಂದು ಸುಂದರದ ಆನಂದದ ಅನುಭೂತಿ ಅದ, ಎಲ್ಲಿ ನೋಡಿದ್ರು ಕೂಡ ಸಾರಿ ಚೆಲ್ಲದ ಮುಕುತಿ ಅನ್ನುವಂಗೆ ಆನಂದ ತುಂಬ್ಯದ. ಆದರೂ ಕೂಡ ಈ ಜನ ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂಗ. ಇದಾದ ಮೇಲೆ ಇಷ್ಟು ಕೆಲಸ ಮುಗಿದ ಮೇಲೆ ಲಿಂಗ ಪೂಜೆ ಮಾಡೋಣ, ಇಷ್ಟು ಕೆಲಸ ಮುಗಿದ ಮೇಲೆ ಪ್ರವಚನ ಕೇಳೋಣ, ಇಷ್ಟು ಕೆಲಸ ಮುಗಿದ ಮೇಲೆ ಅಧ್ಯಯನ ಮಾಡೋಣ, ಇಷ್ಟು ಕೆಲಸ ಮುಗಿದ ಮೇಲೆ ಧ್ಯಾನ ಮಾಡೋಣ ಅಂತ ಅಗಸ ನೀರೊಳಗಿದ್ದು ಸತ್ತಂತೆ ಸಾಯ್ತಕ್ಕಂಥ ಜನರ ಮಾತು ಕೇಳಬೇಡ. ಹಗಲು 4 ಜಾವ ನಿಮ್ಮ ಕಳವಳದಲ್ಲಿಪ್ಪೇನು, ನನ್ನ ರೀತಿಯೇ ಬೇರೆ, ನನ್ನ ಜೀವನ ಅವನ ಕಳವಳದಲ್ಲಿ ಕಾಯ್ತಾ ಇದೆ. ಅದಕ್ಕಾಗಿ ನೀನು ಅವರಿಗಾಗಿ ಚಿಂತಿಸಬೇಡ, ಜನಗಳ ಮಾತಿಗಾಗಿ ನೀನು ಎಂದೆಂದೂ ಕೂಡ ಚಿಂತೆ ಮಾಡಬೇಡ ಅಂತ ಹೇಳ್ತಾಳೆ. ಯಾಕಂದರೆ ಈ ಜನ ಹೆಂಗದಾರ, ಹೋಳಿ ಹುಣ್ಣಿದಾಗ ನೋಡಿರಲ್ಲ ನೀವು, ಮಾರ್ಚ್ ಹೋಳಿ ಹುಣ್ಣಿದೊಳಗೆ, ಹೋಳಿ ಹುಣ್ಣಿದಾಗ ರಂಗ ಆಡಿದವ್ರು ಇರ್ತಾರೆ ನೋಡ್ರಿ. ರಂಗ ಆಡೋ ಜನರು ಎದುರ ಒಂದು ವೇಳೆ ಶುಭ್ರವಾದ ಬಿಳಿ ಬಟ್ಟೆ ಹಾಕ್ಕೊಂಡವ್ರು ಹೋದ್ರೆ ಬಿಡ್ತಾರವ್ರು ಏನು ಮಾಡ್ತಾರೆ, ಹಾಕೇ ಬಿಡ್ತಾರೆ. ಅವ್ರಂಗೆ ಬಣ್ಣದಾಗ ಆದ್ಮೇಲೆ ಇನ್ನೊಂದು ಚೂರು ಹಾಕಂದ್ರೆ ಭೀ ಹಾಕಲ್ಲ ಅವ್ರು.
ಅವ್ರಂಗೆ ಪೂರಾ ಬಣ್ಣದಾಗ ತೊಯ್ಸ್ಬಿಟ್ಟ ಮೇಲೆ ವಾ 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 ಅಂತ ಕಳಿಸ್ಬಿಡ್ತಾರೆ. ನೀವು ಇವರ ಹೋಳಿ ಹುಣ್ಣಿದೊಳಗೆ ನಿಂತವ್ರು ಬೀದಾಗ ಶುಭ್ರವಾದ ಬಿಳಿ ವಸ್ತ್ರ ಹಾಕ್ಕೊಂಡು ಹೋಗ್ತೀನಿ ಅಂದರೆ ಹೆಂಗೆ ಸಾಧ್ಯ ಇಲ್ವೋ, ಹಗಲು 4 ಜಾವ ಇರುಳು 4 ಜಾವ ಅಶನ ವ್ಯಸನಗಳಿಗಾಗಿ ಕುದಿಯೋರು ಇವರ ಮಧ್ಯದಲ್ಲಿ ಇದ್ದುಕೊಂಡು ನನ್ನ ಜೀವನ ಅವ್ರಿಗೆ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಶರಣ ಪಥದಲ್ಲಿ ಸಾಕ್ತಕ್ಕಂಥ ನಿನಗೇ ತಿಳ್ಕೊಳ್ಳಿಕ್ಕಾಗಲ್ಲಾಗ್ಯದ, ಇನ್ನು ಅವ್ರ ಮಾತು ಏನು ಕೇಳ್ತೀಯಮ್ಮ ಅಂತ ಹೇಳಿದರೂ ಕೂಡ ಕೇಳಲ್ಲ. ಅಕ್ಕ ಅವಾಗ ಒಂದು ಕತೆ ಹೇಳ್ತಾಳೆ ಭಾಳ ಚಂದ. ಏನಂದರೆ ಭಾಳ ಜನ ಹುಡುಗರೆಲ್ಲ ಕೂಡಿ, ಜನ ಹೆಂಗದ್ರೆ ಅವ್ರ ತಾಯಿ ತಿಳಿವಂಗೆ ಹೇಳಬೇಕಲ್ಲ, ಜನ ಎಲ್ಲ ಕೂಡಿ ಟೂರಿಗೆ ಹೋಗಿದ್ರಂತ. ಯಾವ ಟೂರಿಗೆ ಹೋಗಿದ್ರು? ಹಂಪಿದೊಳಗೆ ದೊಡ್ಡ ದೊಡ್ಡವ ಅಂತಲ್ಲಿ ಸಾಸಿವೆ ಕಾಳು ಮತ್ತು ಕಡಲೆಕಾಳು ಸಾಸಿವೆ ಕಾಳದು ಇಟ್ಟಿಟ್ಟೆ ಗಣಪತಿ ಇರ್ತಾವೆ, ಈ ಈಟ ಇರ್ಬೇಕು, ಅವು ಭಾಳ ದೊಡ್ಡವ, ಯಾಕೋ ಹೆಸರು ಹಂಗೆ ಬಂದದ್ದು. ಅದ್ರೊಳಗೆ ದೊಡ್ಡ ಮತ್ತು ಈಟದು ಎತ್ತರ ಇದ್ದಿಂತ ಗಣಪತಿಗಳಿಗೆ ಮೂಗುನು ಇಟ್ಟಿಟ್ಟಿರ್ಬೇಕಲ್ಲ, ಆ ಮೂಗುನು ಇಟ್ಟಿಟ್ಟಿದ್ದು ಹುಡುಗರೆಲ್ಲ ಪೀಗೆ ಹೋಗ್ಯಾರ, ಸಣ್ಣ ಹುಡುಗರೆಲ್ಲ ಹೋಗ್ಯಾರ ಪಾಪ. ಹೋಗಿ ಬಂದು ಅದ್ರೊಳಗೆ ಒಬ್ಬ ಸುಮ್ಮನೆ ಹಿಂಗೆ ಕೈ ಹಾಕಿದ ಒಳಗೆ ಮೂಗಿನಾಗ. ತಣ್ಣನ ಜಾಗ ಇತ್ತು, ತಣ್ಣು ಕುಂತಿತ್ತು, ಒಳಗೆ ಚೇಳು ಕುಟುಕ್ ಬಿತ್ತು ಪಟ್ ಅಂತ. ಕುಟ್ಕಿದ ಕೂಡಲೇ ಅವ ಕೈ ತೆಗೆಯೋದ್ರೊಳಗನೆ ಎಷ್ಟು ಬುದ್ಧಿ ಚುರುಕು, ವಿಚಾರ ಮಾಡ್ತಾನೆ. ಒಂದು ವೇಳೆ ಚೇಳು ಕಡ್ದದ ಅಂದನ ಅಂದ್ರೆ ಕುಟ್ಕೆ ಅದಂದ್ರೆ ಎಲ್ಲರೂ ನಗ್ತಾರೆ, ನಾವು ಒಬ್ಬನೇ ಅಳಬೇಕು. ಅವ ಹೊರಗೆ ಕೈ ತೆಗ್ಯಾಗ ಆಹಾ ಏನಾಯ್ತು, ಏನು ತಣ್ಣಗದಾರೋ ಇಡು ನೀವಿ ಕೈಯನ್ನು. ಅವ ಇವನಿಗೆ ನೋಡಿ ಅವನು ಎಷ್ಟು ತಣ್ಣಗದ, ಬ್ಯಾಸ್ಗಿ ಹಿಂಗೆಲ್ಲ ಬೆವ್ ಬಿಡಾಗ ಬ್ಯಾಸ್ಗಿ ಅದ, ಇದು ಒಳಗೆ ಕೈ ಹಾಕಾರಂತ ಅವ ಸ್ವಲ್ಪ ತಣ್ಣಗಂತ ಇನ್ನೊಬ್ಬ ಕೈ ಹಾಕದ. ಅದು ಮೊದಲೇ ನೀರು ನಿಂತು ಬಿಟ್ಟಿತ್ತು, ಟಟ್ಟಂತ ಹೊಡೆದು ಬಿಡ್ತು. ಅವನಿಗೆ ಗೊತ್ತಾಯ್ತು ಮೊದಲೇ ಅವನ ಪ್ಲ್ಯಾನು. ಅವ ಅಂದ ಮತ್ತು ಅವನಕಿನ್ನ ಜೋರ್ಲಿ, ಓಹೋ ಓಹೋ ಏನು ತಣ್ಣಗದರೋ. ಎಲ್ಲರೂ ಕೈ ಹಾಕಿದ್ರೆ ಕೊನೆಗೆ ಎಲ್ಲರೂ ಕೈ ಹಾಕಿದ ಮೇಲೆ ಎಲ್ಲರೂ ನಗಕ್ಕೆ ಶುರು ಮಾಡಿದ್ರೆ ಹೆಂಗಿತ್ತು? ನಾ ಹೆಂಗೆ ಮಾಡ್ದೆ, ನೀ ಹೆಂಗೆ ಮಾಡ್ದೆ, ಹಂಗೆ ಎಲ್ಲರೂ ಚೇಳು ಕಡಿಸ್ಕೊಂಡವ್ರೆ. ಯಾರೊಬ್ಬರು ಕೂಡ ಅನುಭವ ಹೇಳಲ್ಲ. ಯಾಕೆ ಈ ದಾರೆ ಬರ್ತಿ, ಏನು ಸುಖ ಅದ ಅಂತ ಕಂಡುಂಡವ್ರು ಒಬ್ಬರಾರ ಹೇಳ್ತಾರೆ? ಹೇಳಂಗಿಲ್ಲ. ಹುಚ್ಚಿಡದೆ ನಿನಗೆ ಭಾಳ ಸುಖ ಅದ ಬಾ, ಆಹಾ ಓಹೋ ಅಂತ ಮಾಡುವಾಗ ಇವು ಪಾಪ ಸಣ್ಣ ಇರ್ತಾವ. ಏನು ಅಲಂಕಾರ ಮದುವೆಯಾಗ, ಏನು ಅಲಂಕಾರ, ಏನು ಬ್ಯೂಟಿ ಪಾರ್ಲರ್ದವ್ರು, ಏನು ಗಂಡ, ಏನು ಹುಡುಗ, ಏನು ಹುಡುಗಿ, ಏನು ಪಾದ ತೊಳೆಯೋದು, ಏನು ಬಟ್ಟೆ ಉಡಿಸೋದು, ಏನು ಆಭರಣ ಇಡೋದು, ಕಡ ತಂದು ಇಡಲ್ಲ ರೆಕ್ಕರೆ ಇಡ್ತಾರೆ. ಎಲ್ಲ ಇಡೋದೇನು, 4 ದಿನ ಹೊರಗೆ ಹೋಗಲ್ದಂಗೆ ಕಾಯೋದೇನು, ರೊಟ್ಟಿ ಊಟ ಕೊಡ್ಲಾರ್ದಂಗೆ ಏನು ಮದುಮಕ್ಳ ವ್ಯವಸ್ಥೆ ಬಾಬಾ ಮುಂದೆ ಕೆಡ್ಡಾದ. ಅದಕ್ಕೆ ಮುಂದಿನ ಯಾರು ಕೇಳೋರು ದಿಕ್ಕಿರಂಗಿಲ್ಲ. ಕಷ್ಟ ಸುಖ ನಿನ್ನೆ ಅನುಭವಿಸ್ಬೇಕು, ಅದಕ್ಕೆ ಈಗಿಟ್ಟು ಇಂತಜಾಮ್ ಮಾಡ್ತಾರೆ. ಇದು ಇಂತಜಾಮ್ ಮಾಡೋದು ನೋಡಿ ಇವೆಲ್ಲ ಇರ್ತಾವಲ್ಲ ಸಣ್ಣ ಅಂತ. ಮದುವೆ ಅಂದ್ರೆ ಮಜಾ ಅದ, ಮದುವೆ ಅಂದ್ರೆ ಭಾಳ ಮಜಾ ಅದ ಅಂತ. ಒಂದು ಕೈ ಹಾಕೋದೇ ಎಲ್ಲರೂ ಕೈ ಹಾಕಿದವ್ರೆ. ಮತ್ತು ಒಬ್ರದೊಬ್ರು ಯಾರು ಹೇಳ್ತಾರೆ. ಅಕ್ಕ ಭಾಳ ವಿಲಕ್ಷಣವಾಗಿರ್ತಕ್ಕಂಥ ವ್ಯಕ್ತಿತ್ವದೊಳು ಬಂದಳು. ಅವಾಗ ಎಲ್ಲರೂ ಲೋಕದ ಗಂಡರನ್ನೇ ಮದುವೆ ಆದಾಗ ದಿನಾನು ಮದುವೆ ಆಗಿರ್ತಕ್ಕಂಥ ಹುಡುಗ ಬೇರೆ ಅದಾನ ಅಂತ ಹೇಳಿದ್ರೆ ಅವ ಎಲ್ಲ ನಾ ಏನಿಲ್ಲ ಹುಡುಕ ಅಂತ ಹೇಳಿದ್ರೆ ತಾಯಿಗೆ ಹೇಳ್ತಾಳೆ, ಅಕ್ಕ ಈಗ ಭಾಳ ಟೈಮ್ ಆಗ್ಯದ, ನೀವು ಊಟ ಮಾಡಿ ಮಲ್ಕೋ, ನಾಳೆ ಗ್ಯಾರಂಟಿ ನನ್ನ ವರನ ಪರಿಚಯ ನಿನಗೆ ಮಾಡಿಕೊಡ್ತೀನಿ ಅಂತ. ನಾಳೆ ಅಕ್ಕನ ವರ ಹೆಂಗದನ, ಮತ್ತು ನಾವೆಲ್ಲ ಆರಿಸಿದ ವರ ಹೆಂಗದ, ಅಕ್ಕನ ವರ ಹೆಂಗದ, ಮತ್ತು ಮುಂದೆ ವರ ಆರಿಸ್ಕೊಂಬರ ಹೆಂಗೆ ಆರಿಸ್ಕೋಬೇಕು, ಹೆಂಗೆ ಹುಡುಕಬೇಕು, ಸತಿಯನ್ನು ಹುಡುಕೋರು, ಪತಿಯನ್ನು ಹುಡುಕೋರು, ಯಾವ ಲಕ್ಷಣದ ಹುಡುಗಿ, ಯಾವ ಲಕ್ಷಣದ ಹುಡುಗ ಇರಬೇಕು, ಎಂಥ ಸುಖ ಕೊಡವ ಇರಬೇಕು, ಅಕ್ಕ ಎಂಥ ಸುಖ ಕೊಡುವ ಗಂಡನಿಗೆ ಹುಡ್ಕೊಂಡಳು ಅನ್ನೋದನ್ನು ಆರಿಸ್ಕೊಂಡಿದಾರದಾರ ಮುಗಿದೋಗ್ಯದ. ಮತ್ತು ನೀವು ಬರಲ್ದಂಗೆ ಇರಬೇಡ್ರಿ, ಹೆಂಗೆ ಇರ್ಬೇಕು ಅನ್ನೋದನ್ನು ಹೇಳ್ತಾಳೆ. ಅಕ್ಕನಂಥ ಒಳ್ಳೆಯ ಗೃಹಿಣಿ ಯಾರೂ ಇಲ್ಲ, ಅಷ್ಟು ಚಂದ ಸಂಸಾರಿಗಳ ಮಾತು ಹೇಳ್ತಾಳೆ ಅಕ್ಕ ಮಹಾದೇವಿ. ಕೆಲವರು ಮಾತಾಪಿತೃಭಕ್ತಿಯಿಂದ ಆರಾಧಿಸಿದರೆ, ಮತ್ತೆ ಕೆಲವರು ದೇವನನ್ನು ಮಿತ್ರನನ್ನಾಗಿ ಭಾವಿಸಿ ಆರಾಧಿಸಿದರು. ಇನ್ನು ಕೆಲವರು ಬಿಚ್ಚ ಮಹಾದೇವಿಯಂತಹ ಸಾಧಕರು ದೇವರನ್ನೇ ಮಗನನ್ನಾಗಿ ಭಾವಿಸಿ ಉಪಾಸಿಸಿರ್ತಕ್ಕಂಥ ಉದಾಹರಣೆಗಳು ಕೂಡ ನಾವು ನೋಡ್ತಾ ಇದ್ದೀವಿ. ತಮಿಳುನಾಡಿನ ಆಳ್ವಾರಲ್ಲಿಯೂ ಕೂಡ ಆಂಡಾಳ್ ಅಂತಕ್ಕಂತಹ ಸಾಧಕಿ ಅಕ್ಕನಂತೆ ದೇವರನ್ನೇ ಪತಿಯನ್ನಾಗಿ ಸ್ವೀಕರಿಸಿದಳು. ಅಕ್ಕನ ನಂತರ ಬಂದಿರತಕ್ಕಂತಹ ಮೇವಾಡದ ರಾಣಿ ಮೀರಾಬಾಯಿ ಕೂಡ ಕೃಷ್ಣನನ್ನೇ ದೇವನನ್ನಾಗಿ ಆರಾಧಿಸಿದಳು. ಈ ಎಲ್ಲರ ಆರಾಧನೆಗೂ ಮಹಾದೇವಿ ತಾಯಿಯ ಆರಾಧನೆಗೂ ಕೂಡ ಏನು ವ್ಯತ್ಯಾಸ ಇದೆ ಅಂತ ಕೇಳಿದರೆ,
ಎಲ್ಲರೂ ದೇವರನ್ನು ಸಾಕಾರ ರೂಪದಲ್ಲಿ, ವಿಗ್ರಹದ ರೂಪದಲ್ಲಿ ಆರಾಧಿಸುವುದನ್ನು ನೋಡ್ತೀವಿ. ಮೀರಾನ್ ಜೀವನದಲ್ಲಿ ನೀವು ನೋಡ್ತೀರಿ, ಎಲ್ಲಿ ಹೋದರೂ ಆಕೆ ಕೃಷ್ಣನ ವಿಗ್ರಹ ಇಟ್ಕೊಂಡೇ ಓಡಾಡ್ತಿದ್ದಳು. ಆಕೆ ಮಗುವಾಗಿದ್ದಾಗ, ಸಣ್ಣವಳಾಗಿದ್ದಾಗ ಬಾಲ್ಯದಲ್ಲಿ ಯಾರೋ ತಂದು ಆ ವಿಗ್ರಹವನ್ನು ತಾಯಿಯ ಕೈಯಲ್ಲಿ ಕೊಡ್ತಾ ಇದ್ದಾರೆ, ಮಹಾರಾಣಿಯ ಕೈಯಲ್ಲಿ. ಅದೇ ಸಂದರ್ಭದಲ್ಲಿ ಆ ಕಡೆ ಮದುವೆ ದಿಬ್ಬಣನೂ ಕೂಡ ಹೋಗ್ತಾ ಇದೆ. ಅದು ಏನು ಅಂತ ಬಾಲಕಿ ಮೀರಾ ಕೇಳಿದರೆ ಅವರಮ್ಮ ಹೇಳಿದಳು, ಅದು ಮದುವೆಯ ಮೆರವಣಿಗೆ ಅಂತ. ಹಾಗಾದರೆ ನನ್ನ ಮದುವೆ ಯಾವಾಗ ಅಂತ ಕೇಳ್ತದೆ ಹುಡುಗಿ, ಸಣ್ಣ ಹುಡುಗಿ, ಆಕೆ ಏನು ಗೊತ್ತಿಲ್ಲ. ನನ್ನ ಮದುವೆ ಯಾವಾಗಮ್ಮ ಅಂತ ಕೇಳಿದರೆ ಆಕೆ ಹೇಳ್ತಾಳೆ, ನಿನ್ನ ಮದುವೆ ಇವನೊಂದಿಗೆ ಆಗಿದೆ ಅಂತ ಹೇಳ್ತಾಳೆ. ಸುಮ್ಮನೆ ಅದು ಬಾಲಕಿಗೆ ಒಂದು ಕೃಷ್ಣನ ವಿಗ್ರಹ ತೋರಿಸಿ ಅದೇ ಅಚ್ಚೊತ್ತದೆ ಆಕೆಯ ಹೃದಯದಲ್ಲಿ. ಮದುವೆ ರಾಜಕೀಯ ಕಾರಣಗಳಿಗಾಗಿ ಆಕೆಗೆ ಮದುವೆ ಮಾಡಿಕೊಡಲಾಗಿದ್ದರೂ ಕೂಡ ಕೊನೆಯವರೆಗೂ ಕೃಷ್ಣನ ವಿಗ್ರಹವನ್ನೇ ಇಟ್ಕೊಂಡು ಗಿರಿಧರ ಗೋಪಾಲನ ಸಾಕಾರ ರೂಪದ ವರ್ಣನೆಯ ಗೀತೆಗಳನ್ನು ಬರಿತಾ ಆಕೆ ವಿರಹದ ಗೀತೆಗಳನ್ನು ಬರೆದಿರೋದು ನೋಡ್ತೀವಿ. ಆದರೆ ಮಹಾದೇವಕ್ಕ ಶರಣರ ತತ್ವಜ್ಞಾನದ ಸ್ಪರ್ಶ ಅವಳಿಗೆ ಆದುದರಿಂದ, ಅವಳ ಜ್ಞಾನಕ್ಕೆ ತತ್ವಜ್ಞಾನದ ಸ್ಪರ್ಶ ಇರೋದರಿಂದ ಅಕ್ಕ ಅತ್ಯಂತ ಪ್ರತಿಭಾನ್ವಿತಳಾಗಿ, ಬುದ್ಧಿಶಕ್ತಿ ಸಮನ್ವಿತಳಾಗಿ, ಜೀವನವನ್ನು ಅರ್ಥ ಮಾಡಿಕೊಂಡ ಜಾಣಿಯಾಗಿ ಬದುಕಿರೋದು ನಾವು ನೋಡ್ತಾ ಇದ್ದೀವಿ. ಈ ಜಗತ್ತಿನಲ್ಲಿ ಎಲ್ಲವೂ ಎಂದಾದರೂ ಒಂದು ದಿನ ಬಿಟ್ಟು ಹೋಗೋದು ಖಚಿತ. ಬಿಟ್ಟು ಹೋಗದೆ ತನ್ನೊಂದಿಗೆ ಸದಾ ಇರುವಂತಹ ತನ್ನ ಆಶ್ರಯಕ್ಕಾಗಿ ಹಂಬಲಿಸಿತು ಆ ಜೀವ. ಸದಾಕಾಲ ಒಂದಿಲ್ಲ ಒಂದು ದಿನ ಈ ಲೋಕದ ಗಂಡರು ಬಿಟ್ಟು ಹೋಗ್ತಾರೆ. ರಾಜನಿರ್ಬೋದು, ಅಧಿಕಾರಿ ಇರ್ಬೋದು, ಬಡವನಿರ್ಬೋದು, ಈರೇಳು ಲೋಕದ ಅಧಿಪತಿಯಾಗಿದ್ದರೂ ಕೂಡ ಒಂದು ದಿವಸ ಈ ಲೋಕವನ್ನು ಅವನು ತ್ಯಜಿಸಲೇಬೇಕಾಗ್ತದೆ. ಹಾಗೆ ಲೋಕ ತ್ಯಜಿಸುವ ಸಾಯುವ ಗಂಡನಿಗಾಗಿ ತಾನು ಹಂಬಲಿಸದೆ ನನ್ನ ತನು ಮನ ಭಾವಗಳಿಗೆ ಪಾತ್ರನಾಗಿರ್ತಕ್ಕಂಥವನಂದರೆ ಎಂದೆಂದು ಸಾಯದೆ ಇರ್ತಕ್ಕಂಥವನು, ಈ ಲೋಕವನ್ನು ಬಿಟ್ಟು ಹೋಗದೇ ಇರ್ತಕ್ಕಂಥವನು ಇರಬೇಕು ಅಂತಕ್ಕಂಥ ಹಂಬಲ ತುಂಬಿ ಅಂತಹ ಪತಿಯನ್ನು ಹೊಂದಬೇಕು. ಇಲ್ಲದಿದ್ದರೆ ಮರಣ, ಇಲ್ಲದಿದ್ದರೆ ಆ ಜೀವನ ಮರಣಕ್ಕೂ ಸಮಾನ ಅಂತಕ್ಕಂಥ ಭಾವದಿಂದ ಎಷ್ಟೊಂದು ಹಂಬಲಿತಳಾಗಿದ್ದಳು ಅಂತ ಕೇಳಿದರೆ, ಹಗಲು 4 ಜಾವ ಅಶನಕ್ಕೆ ಅಲ್ಲ, ನಿಮ್ಮ ಕಳವಳದಲ್ಲಿಪ್ಪೇನು ಅಂತ. ನಾವು ಹಗಲು 4 ಜಾವ ಊಟ ತಿಂಡಿಗಾಗಿ ಬಡದಾಡ್ತೀವಿ, ರಾತ್ರಿ 4 ಜಾವ ನಿದ್ರೆಯಂತಹ ವ್ಯಸನಗಳಿಗಾಗಿ ಬಡದಾಡ್ತೀವಿ. ಅಗಸ ನೀರೊಳಗಿದ್ದು ನೀರು ಕುಡಿಯದೆ ಬಾಯಾರಿ ಸತ್ತಂತೆ ನಮ್ಮೊಳಗೇ ಅಡಗಿರ್ತಕ್ಕಂತಹ ಪರಮ ಸುಖದ ಅನುಭವವನ್ನು ಅನುಭವಿಸದೆ ಒಂದು ದಿವಸ ಈ ಜಗತ್ತಿನಿಂದ ಇಲ್ಲವಾಗ್ತೀವಿ. ಈ ದೇಹವನ್ನು, ಈ ಅಸ್ಥಿಯನ್ನು ಧರೆಗೆ ತೆತ್ತು. ಇರದೆ 4 ಜಾವ ಅದಾವ್ರಿ. ಜಾವ ಅಂದ್ರೆ 4 ಗಂಟೆದು, 3 ಗಂಟೆದು, 3 × 4 12. ಇರದೆ ಹಗಲಿನ 12 ಗಂಟೆ, ರಾತ್ರಿ 12 ಗಂಟೆ. ಈ 12 ಗಂಟೆಯಲ್ಲಿಯೂ ಕೂಡ ಆಕೆ ಯಾರ ಧ್ಯಾನದಲ್ಲದಳೆ? ಹಗಲು 4 ಜಾವ ನಿಮ್ಮ ಕಳವಳ, ಇರುಳು 4 ಜಾವ ನಿಮ್ಮ ವ್ಯಸನ, ಇವೆರಡರಲ್ಲಿಯೇ ನಾನು ಇದ್ದೇನೆ ಅಂತಕ್ಕಂಥ ಮಾತು ಮಹಾದೇವಿ ತನ್ನ ಅವಸ್ಥೆಯನ್ನು ಕುರಿತು ಹೇಳ್ತಾ ಇದ್ದಾಳೆ. ಹಗಲು ನಮಗೆ ಒಂದು ಸಮಯದ ಪೂಜೆ ಮಾಡಬೇಕಾದ್ರೆ ಸುಪ್ರಭಾತ ಸಮಯ, ಬ್ರಾಹ್ಮಿ ಮುಹೂರ್ತ, ಹಂಗ ಅಂತ ಪೂಜೆ ಮಾಡ್ತಿರ್ತೀವಿ. ಕಬೀರ್ ದಾಸ ಅತ್ಯಂತ ಪ್ರೇಮಿ. ಪ್ರೇಮ ಎಷ್ಟು ಅಕ್ಷರದ ಅಂತ ಹೇಳಿದವನು? ಢಾಯಿ ಅಕ್ಷರದ ಪ್ರೀತಿ ಅಂತ ಹೇಳಿರ್ತಕ್ಕಂಥ ಕಬೀರ ಅವ್ರ ದೋಹ ಓದ್ತಾ ಹೋದಂಗೆಲ್ಲ ಅಕ್ಕನ ವಚನಗಳು ಓದಿದಂಗಾನೆ ಅನಿಸ್ತು ನಮಗೆ. ಜಹಾ ಪ್ರೇಮ್ ತಹಾ ನೇಮ್ ನಹಿ, ಜಹಾ ಪ್ರೇಮ್ ತಹಾ ನೇಮ್ ನಹಿ, ತಹಾ ನ ಬುದ್ಧಿ ವ್ಯವಹಾರ, ಪ್ರೇಮ್ ಮಗನ್ ಜಬ್ ಮನ್ ಭಯ ಕೌನ್ ಗಿನೆ ತಿಥಿವಾರ್. ನಾವು ದೇವ್ರ ಪೂಜೆ ಮಾಡಬೇಕಾದ್ರೆ ಯಾವ ವಾರ ಮಾಡಬೇಕು, ಯಾವ ತಿಥಿ ಅದ, ಸರಿಗದನ ಏನಿಲ್ಲ, ಯಾವ ವಾರ ಮಾಡಬೇಕು, ಅವನಿಗೆ ಎಕ್ಕಡೆ ಮುಖ ಮಾಡಿ ಕೂಡಿಸ್ಬೇಕು. ಅರೆ ನಾವು ತಿಳ್ಕೊಂಡಿವರ ಏನು ದೇವ್ರಿಗಂದ್ರೆ, ಅವನಿಗೆ ಒಂದು ಕಡೆ ಮುಖ ಮಾಡಿ ಕೂಡಿಸಿದ್ರೆ ಅದು ಮಂಗಲ. ಎಲ್ಲ ಅಮಂಗಲವನ್ನು ಕಳಿತಕ್ಕಂತಹ ಮಂಗಲ ಸ್ವರೂಪಿ ಪರಮಾತ್ಮ ಅದಾನ. ಅವನಿಗೆ ವಾರ ದಿನ ತಿಥಿ ಇಲ್ಲ, ದಿನವಿಂದೇ ಈಗಲೇ 9 ರಂಧ್ರಗಳಿಂದ ಶ್ವಾಸ ಹೊರಗೆ ಹೋಗ್ಯದ, ಒಳ ಬರ್ತದ ಅನ್ನೋದೇನು ಗ್ಯಾರಂಟಿ? ಅದು ಬರದೇ ಹೋದ್ರೆ ಎಲ್ಲಿ ಕಂಪ್ಲೇಂಟ್ ಕೊಡ್ತೀರೇನೆಲ್ಲರ? ಇಲ್ಲ.
ಅದಕ್ಕಾಗಿ ಇನ್ನು ವಾರ ತಿಥಿ ನೋಡ್ಕೋತ ಕೂಡಕ್ಕೆ ನಿನಗೆ ಟೈಮ್ ಇಲ್ಲದು. ಈ ಹೊರಗೆ ಹೋಗಿರ್ತಕ್ಕಂಥ ಉಸಿರು ಒಳಗೆ ಬರ್ತದನ್ನುವ ಗ್ಯಾರಂಟಿ ಇಲ್ಲ ಹುಚ್ಚಿ. ಎಲ್ಲಿ ವಾರ ತಿಥಿ, ಆ ವಾರ ಈ ವಾರ ಲಗ್ನ ನೋಡ್ಕೋತ ಕೂಡ್ತಿ? ಹೀಗೆ ಇದೇ ಕ್ಷಣದಲ್ಲಿನೇ. ಅದಕ್ಕೆ ಜಹಾ ಪ್ರೇಮ್ ತಹ ನೇಮ್ ನಹಿ ಅಂತ.